ಶ್ರೀಮತಿ ಶ್ರೀಮತಿ. ಉರಿಯೋ ಬೆಂಕಿ ಮುಂದ್ರೆ ಬೇಕಾದ್ರೂ ಕಣ್ ಬಿಟ್ಕೊಂಡು ಇದ್ಬಿಡ್ಬೋದು. ಈರುಳ್ಳಿ ಕತ್ತರಿಸ್ಬೇಕಾದ್ರೆ ಕಣ್ ಬಿಡಕ್ಕೆ ಆಗೋಕಿಲ್ಲ. ಪಾರು ಏನ್ ಮಾಡ್ತಿದ್ಯಾ? ಯಜ್ಞನ ಹಿಡ್ಕೊಂಡು ಎರಡು ಮಗಿ ಒಳ್ಕೊಡ್ತಾವನಿ. ಮತ್ತಿನ್ನೇನ್ ಮಧುರವ್ರೆ, ಕಣ್ಣಲ್ಲಿ ನೀರ್ ಹಾಕೊಂಡು ಈರುಳ್ಳಿ ಕತ್ತರಿಸ್ತಾವನಿ. ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿರಲ್ಲ. ಪಾರೋರೆ, ನೀವ್ ಈರುಳ್ಳಿ ಕಟ್ ಮಾಡ್ತಾ ಇರೋದು ನಮಗೂ ಕಾಣಿಸ್ತಾ ಇದೆ, ಆದ್ರೆ ಯಾಕೆ ಈರುಳ್ಳಿ ಕಟ್ ಮಾಡ್ತಿದ್ರ ಅಂತ ಗೊತ್ತಾಗ್ತಿಲ್ಲ. ಬೆಳ್ಳುಳ್ಳಿ ಬಿಡಿಸ್ದಂಗ್ ಬಿಡ್ಸಕ್ ಆಗಕ್ಕಿಲ್ವಲ್ಲ, ಅದಕ್ಕೆ. ನೀರು ಹಾಕ್ತಾ ಇದ್ರು ಕಾಮಿಡಿ ಚೆನ್ನಾಗಿ ಮಾಡ್ತೀರಾ. ಜಾಲಿ ಸ್ವಲ್ಪ ಸುಮ್ಮನೆ. ಪಾರು, ನಿಂಗ್ ನಮ್ಮ ಹತ್ರ ಮಾತಾಡಕ್ಕೆ ಮೂಡಿಲ್ಲ ಅನ್ಸುತ್ತೆ. ಗೌಡ್ರಲ್ಲಿ ಮೇಲೆ ರೌಡಿ ಆಯ್ತವ್ರೆ. ಅದು ರೌಡಿ ಎಲ್ಲ ರೆಡಿ. ಜಾಡ ಜಾನಿ, ಬನ್ನಿ ಗೌಡ್ರನ್ ಮಾತಾಡ್ಸ್ಕೊಂಬರೋಣ. ಕಣ್ ತಂಪಾಗೋ ಹೆಣ್ಣಿರ್ಬೇಕಾದ್ರೆ ಕಣ್ ಕೆಂಪಾಗೋ ಕೂಡಂಗಿ ನಾನು ಯಾಕೆ ನೋಡಕ್ ಬರಲಿ. ಏನಂದ್ರೆ ಮಧು, ಪಾರು ಅವರು ಈರುಳ್ಳಿ ಕಟ್ ಮಾಡಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ನೀನೋಗಿ ಮಾತಾಡ್ಸ್ಕೊಂಬ. ಎಲ್ಲೇ ಹೋದ್ರು ಹೆಂಗ್ ತರ ಅಡ್ಗೆ ಮನೆ ಸೇರ್ಕೊಂಡ್ಬಿಡ್ತೀರಾ ಅಲ್ವಾ? ಎಲ್ಲೇ ಬಂದ್ರು ಗಂಡಸ್ ತರ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯ ಅಲ್ವಾ? ಗೌಡ್ರ ಗೌಡ್ರ, ಜಾಮೂನ್ ಜಾರಿ ಬಾಯಿಗೆ ಬಿದ್ದಂಗಾಯ್ತು. ಚಕ್ರೇಶ್ವರ, ಇದು ಕನ್ಸ ನನ್ಸ ಒಂದು ಗೊತ್ತಿಲ್ವಲ್ಲಪ್ಪ. ಒಂದ್ ಸೂಜಿ ತಗೊಂಡ್ ಚುಚ್ಕೊಡಿ, ಆಗ ಕನ್ಸೋ ನನ್ಸೋ ಗೊತ್ತಾಗುತ್ತೆ. ನಾನದು ಹಂಗಲ್ಲ ಮುದುರವ್ರೆ, ಅಪರೂಪಕ್ಕ ನನ್ನ ನುಡಿಕೊಂಡ್ ಬಂದ್ಬಿಟ್ರಲ್ಲ, ಬರ್ಗೆಟ್ಟನ್ ಮುಂದೆ ಬಾಳಗುನ್ನ ತಂದಿಟ್ಟಂಗಾಯ್ತು ಒಂದಿ. ನಿಮ್ ಹೋಲಿಕೆಗಳನ್ನ ಕೇಳಿಸ್ಕೊತಿದ್ರೆ ಓಡೋಗ್ಬೇಕು ಅನ್ನಿಸ್ತಿದೆ. ಜೊತೆಗೆ ಓಡೋಗೊಂಡ್ ಬನ್ನಿ. ಏನಂದ್ರೆ? ಅಲ್ಲ, ಬಂದ್ ವಿಷಯ ಯಾನು ಹೇಳಿ ಅಂದಿ. ಇವತ್ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿದ್ರ? ಹಂಗಂದ್ರೇನ್ ಜಾನಿಯವ್ರೆ? ಅಂದ್ರೆ ಸಾಮಾಜಿಕ ಜಾಲತಾಣ ಅಂತ. ಅದ್ರಲ್ಲಿ ಇವತ್ತು ನಮ್ ರಾಕಿ ಏನಂತ ಸ್ಟೇಟಸ್ ಹಾಕೊಂಡಿದ್ದಾನೆ ಗೊತ್ತಾ? ನಂಗೆ ಬೆರಣಿ ತಟ್ಟದ್ ಗೊತ್ತು, ಇದ್ಯಾವ್ದೋ ಟೆಂಟ್ ಹೌಸು. ಅದು ಟೆಂಟ್ ಹೌಸ್ ಅಲ್ಲ, ಸ್ಟೇಟಸ್. ಹಿಡಿದ್ರಿ ಜಾಡ. ಏನು ತಕೊಂಡವ್ರೆ? ನಾನೇ ಇಂದ್ರ, ನಾನೇ ಚಂದ್ರ, ಯಾರ್ಗೆ ಎಷ್ಟ್ ಬೇಕಾದ್ರೂ ಕೇಳಿ, ದುಡ್ಡನ್ನ ಎಳೆದು ಕೊಡ್ತೀನಿ. ಯಾರ್ಗೇನ್ ಬೇಕಾದ್ರೂ ಬಳ್ದು ಮುಕ್ಕೊಳ್ಳಿ. ಇದು ಆರುಮುಖಂ ಕೊಟ್ಟೆ ಕಣಲೆ ಅಲ್ಲ, ರಗಳ ರಾಕಿ ಸಾಮ್ರಾಜ್ಯ ಕಣೋ ಅಂತ ಹಾಕೊಂಡಿದ್ದಾನೆ. ಮಧುರವ್ರೆ, ಆ ಕಲ್ಟಿವೇಟ್ರು ಆ ತರ ಸ್ಟೇಟಸ್ ಹಾಕಿದಾನ? ಹೌದು ಗೌಡ್ರೆ, ರಾಕಿ ಪೋಸ್ಟ್ ನ 1000 ಜನ ಲೈಕ್ ಮಾಡಿ, ನಿಮ್ಮಂತ ದಾನವಂತರು ನಮ್ ಮುಂದಿನ CM ಆಗ್ಬೇಕು ಅಂತ ಕಮೆಂಟ್ ಮಾಡಿ ರಾಕಿನ ಸೋಷಿಯಲ್ ಮೀಡಿಯಾ ಹೀರೋ ಮಾಡಿದ್ದಾರೆ. ಮಧುರವ್ರೆ, ಹೋಗಿ ನೀವು ಇಂಥದ್ದೆಲ್ಲ ನಂಬ್ತಿರಲ್ಲ. ಅವನೇ ಕಿತ್ಕೊಂಡು ತಿಂತಾನೆ ಅಂತದ್ರಲ್ಲಿ ಅವ ದುಡ್ಡ ಎಳೆದು ದಾನ ಮಾಡಿನಾ? ನನ್ಗೂ ಅದೇ ಅನುಮಾನ ಪಾರೋರೆ. ಅವನೇ ಈ ಸ್ಟೇಟಸ್ ಅಪ್ಲೋಡ್ ಮಾಡಿದಾನ, ಅಥವಾ ಅವನ್ಗೆ ಯಾಮಾರಿಸೋದಕ್ಕೆ ಅವ್ನ ಫೋಟೋನ ಬಳಸ್ಕೊಂಡು ಬೇರೆ ಯಾರಾದ್ರೂ ಅಪ್ಲೋಡ್ ಮಾಡಿದಾರ ಅಂತ. ಅದನ್ನ ಅವ್ರನ್ನೇ ಕರ್ ಕೇಳ್ಬಿಡಿ. ಅವನ್ನೇ ಕೇಳ್ಬೇಕು ಅಂತ ಬೆಳಗ್ಗೆಯಿಂದ ನಾನು ಮಧು ಹುಡುಕ್ತಾನೆ ಇದೀವಿ, ಸಿಗ್ತಾನೆ ಇಲ್ಲ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇದೆ. ಅದಕ್ಕೆ ನಮ್ಗಿಂತ ಚೆನ್ನಾಗಿ ಅವ್ನ ಎಲ್ಲಿರ್ತಾನ ಅಂತ ನಿಮಗ್ ಗೊತ್ತಿರುತ್ತಲ್ವಾ, ಅವನ್ನ ಕರ್ಸಿ ಬುದ್ಧಿ ಹೇಳೋಣ ಅಂತ ಬಂದೆ ಗೌಡ್ರ. ಮಧುರವ್ರ, ಕಲ್ಟಿವೇಟ್ರಿಗೆ ಎಷ್ಟು ಹೋದ್ರೂ ಬುದ್ಧಿ ಬರಲ್ಲ. ನೀವ್ಯಾಕೆ ತಲೆ ಕೆಡಿಸ್ಕೊಂಡ್ರಿ? ಬುಟ್ಟಾಕಿ. ಅವ್ನ್ ಪೋಸ್ಟ್ ಮಾಡ್ತಿರೋ ಸ್ಟೇಟಸ್ಗಳಿಂದ ಕಾಂಟ್ರವರ್ಸಿ ಆಗಿ ಅವನಿಗೆ ಪ್ರಾಬ್ಲಮ್ ಆಗುತ್ತಂತ ಭಯ ಆಗ್ತಿದೆ ಗೌಡ್ರ. ಮಧುರವ್ರೆ, ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಹೊಸ ಜನಕ್ಕೆ ಹೆಂಗಾಗ್ಬಿಟ್ಟದೆ ಅಂದ್ರೆ, ಅವ್ರ ಕಾಲ ಏನೇ ಕಿತ್ತು ದಬಾಕಕ್ಕೆ ಆಗದೇ ಇದ್ರೂ ಕಂಡವ್ರನ್ನ ಕಾಲೆಳೆದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡು ಹೀರೋ ಆಗ್ಬಿಡ್ತಾರೆ. ಯಾರೇನ್ ಬೇಕಿದ್ರು ಮಾಡ್ಕೊಳ್ಳಿ, ನೀವು ರಾಕಿನ ಕರ್ಸಿ ಬುದ್ಧಿ ಹೇಳ್ತಿರೋ ಇಲ್ವೋ? ಆಯ್ತು ಬುಡಿ ಮಧುರವ್ರೆ, ಅದಕ್ಕೆ ಯಾಕೆ ಪಟ್ಟಿ ಕೋಪ ಮಾಡ್ಕೊಂಡ್ರಿ? ಈಗಲೇ 9 ಮಿಳ್ಳಿಗೆ ಫೋನ್ ಮಾಡಿ ಅವನೆಲ್ಲೇ ಇದ್ರು ಎತ್ತಕಮ್ಮ ಅಂತ ಹೇಳ್ತೀನಿ. ಅಡ 9 ಮಿಳ್ಳೆ, ಆ ಕಲ್ಟಿವೇಟ್ರ್ ಎಲ್ಲೇ ಇದ್ರು ಎತ್ತಕೊಂಬೇಡ. ಆಯ್ತು ಬಿಡು, ಸರಿ ಬಿಡು. ಏನಾಯ್ತು ಗೌಡ್ರೆ? ರಾಜು ಏನಂದ? ಈಗಾಗಲೇ ನಾನು ಲಗಳೆಯಲ್ಲಿ ಹಾಕಿ ಹಣ್ಣು ಜೊತೆಗೆ ಅವನಿ ಕರ್ಕೊಂಬತ್ತೀನಿ, ಕರ್ಕೊಂಬರಗಟ್ಟ ನೀವು ತೆಪ್ಪಗೆ ಬಿದ್ದಿರಿ ಎಂದ. ಪಾರೋರೆ, ನಿಮ್ಮ ಬುದ್ಧಿವಂತಿಕೆಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಜಾನಿಯವ್ರೆ, ಹಳ್ಳಿಯಿಂದ ಬಂದಿದ್ದೀನಿ ಅಂದ್ ಮಾತ್ರಕ್ಕೆ ನನ್ನ ದಡ್ಡಿ ಅಂತ ಅನ್ಕೊಂಬಿಡಿ. ಹಳ್ಳಿ ಜನ ಪ್ಯಾಟ ಜನಕ್ಕಿನ್ನ ಬುದ್ಧಿವಂತರಾಗಿರ್ತಾರೆ. ಅದೇನ್ ಕೇಳಿ. ಈಗ ಈರುಳ್ಳಿ ಸಾಂಬಾರ್ಗೆ ಈರುಳ್ಳಿ ಜಾಸ್ತಿ ಹಾಕ್ತಾರೆ, ಸೊಪ್ಪು ಸಾಂಬಾರ್ಗೆ ಸೊಪ್ಪು ಜಾಸ್ತಿ ಹಾಕ್ತಾರೆ, ಉಪ್ಪು ಸಾರ್ಗೆ ಯಾಕೆ ಉಪ್ಪು ಜಾಸ್ತಿ ಹಾಕಲ್ಲ? ಬೇವಿನ ಸೊಪ್ಪಿನಲ್ಲಿ ಬೇವು ಜಾಸ್ತಿ ಇರ್ತದೆ, ಕರ್ಬೇವು ಸೊಪ್ಪಲ್ಲಿ ಕರ್ಬೇವು ಜಾಸ್ತಿ ಇರ್ತದೆ. ಹಂಗೆ ಕೊತ್ಮೀರಿ ಸೊಪ್ಪಲ್ಲಿ ಮಿಯೋ ಕೊತ್ತಿಮರಿ ಇದ್ದದ. ರಾಕಿ ಅಣ್ಣಂಗೆ ಜೈ, ರಾಕಿ ಅಣ್ಣಂಗೆ ಜೈ, ರಾಕಿ ಅಣ್ಣಂಗೆ ಜೈ. ನಮ್ಮ ಮಟ್ಟಿಗೆ ಬಂದು ಯಾಕೆ ಜೈಕರ ಆಗ್ತಿದ್ದೀರಿ? ಏನ್ರು ಇದೆಲ್ಲ? ಅವ್ನ್ಗೆ ಯಾಕೆ ಹಾರ ಹಾಕೊಂಡು ಎತ್ಕೊಂಡ್ ಬಂದಿದ್ದೀರಾ? ರಾಕಿ ಸತ್ತೋಗ್ಬಿಟ್ಟಿದ್ದಾನೆ, ಅದಕ್ಕೆ ಹೂವಿನ ಹಾರ ಹಾಕಿ ಹೂ ತಕ್ಕಕ್ಕೆ ಅಂತ ಸ್ಮಶಾನಕ್ಕೆ ತಗೊಂಡು ಹೋಗ್ತಾ ಇದೀವಿ. ಐ ದೊಡ್ಲೇಕಿ ಬದುಕಿ ರಗಳೆ ರಾಕಿ ಅಂತ ದೊಡ್ಡ ಹೆಸರು ಮಾಡ್ತಿರೋ ನನ್ನನ್ನ ಸತ್ತೋಗಿನ ಅಂತ್ಯ. ಇದ್ರಲ್ಲಿ ನನ್ನ ತಪ್ಪೇನಿದೆ ಬಾಸ್? ಹೂವಿನ ಹಾರ ಹಾಕಿ ಜೈಕಾರ ಹಾಕೊಂಡ್ ಬರ್ತಿರೋದನ್ನ ನೋಡಿನು
ಯಾಕೆ ಈ ರೀತಿ ಎತ್ಕೊಂಡ್ ಬರ್ತಾ ಇದೀರಾ ಅಂತ ಕೇಳ್ತಾರಲ್ಲ ದಡ್ಡ ಶಿಖಾಮಣಿಗಳು, ಇವ್ರಿಗೆ ಏನ್ ಹೇಳ್ಬೇಕು? ಯಾವನ್ನ ದಡ್ಡ ಅಂತಿರೋದ್ ನೀನು? ಜಾನಿಯವ್ರೆ ದಿಟ ಹೇಳಿದ್ರೆ ಯಾಕೆ ಮೂಗಿಗೆ ಮೆಣಸಿನ್ಕಾಯಿ ಇಟ್ಕೊಂಡವ್ರಂಗ ಆಡಿರಿ? ರಾಕಿಯವ್ರೆ ಎಲ್ರು ಜೈಕರ ಹಾಕೊಂತ ಒಳ್ಳೆ ಕೆಮ್ಮಿ ಏನ್ ಮಾಡಿದ್ರಿ? ಪಾರೋರೆ ಅದ್ರ ಬಗ್ಗೆ ಮಾತಾಡೋಕೆ ಅಣ್ಣಂಗೆ ಈಗ ಟೈಮ್ ಇಲ್ಲ. ಅವ್ರನ್ನ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಫಾಲೋ ಮಾಡಿ, ಆಗ ಅವ್ರ ಸೋಷಿಯಲ್ ವರ್ಕ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಐ ಲೈಕ್ ಇಟ್ ಮಿಳ್ಳೆ. ಬಾರೋರೆ, ಹೆಂಡತಿಮ್ಮನ್ನ ನಾನು ಅರ್ಜೆಂಟಾಗಿ ನೋಡ್ಬೇಕಂತೇಳಿ ಆಸೆ ಪಟ್ಟಿದ್ದಾರೆ, ಸೊ ಬಂದೆ. ವೇರ್ ಇಸ್ ರಿಂಗ್ ಮಾಸ್ಟರ್? ಮ್ಯಾಲ್ಗಡೆ ಮಧುರವ್ರ ತವ ಮಾತಾಡ್ತಾರೆ, ಹೋಗಿ. ಓಕೆ, ನಾನು ಮೇಲೆ ಹೋಗಿ ಬರುವಷ್ಟರಲ್ಲಿ ಬಿಸಿ ಕಾಫಿ ರೆಡಿ ಮಾಡಿಡಿ. ಬಾಸ್ ರಾಕಿ ಅಣ್ಣಂಗೆ ಜೈ, ರಾಕಿ ಅಣ್ಣಂಗೆ ಜೈ, ರಾಕಿ ಅಣ್ಣಂಗೆ ಜೈ, ರಾಕಿ ಅಣ್ಣಂಗೆ ಜೈ, ರಾಕಿ ಅಣ್ಣಂಗೆ ಜೈ. ಜಾನಿಯವ್ರೆ ರಾಕಿ ಅವ್ರು ಯಾವ ಪಾರ್ಟಿ ಬದ್ಲಾಗ್ಬಿಟ್ಟವ್ರಲ್ವಾ? ನಾನು ಆಗ್ಲೇ ಅದನ್ನೇ ಹೇಳಿದ್ದು ಪಾರವ್ರೆ. ಏನು ದೊಡ್ಡದಾಗ ಕಡಿದು ದಬ್ಬಾಕಿರೋ ಒಂಥರ ಹುಚ್ಚುಚ್ಚಾಗಿ ಸ್ಟೇಟಸ್ಗಳನ್ನ ಹಾಕೊಂಡು ಹುಚ್ಚುನ್ ತರ ಆಡ್ತಿದ್ದಾನೆ. ಅವ್ರು ಹುಚ್ಚುಚ್ಚಂಗ ಆಡ್ತಾ ಇಲ್ಲ, ದಿಟ್ವಾಗ್ಲೂ ಫೇಮಸ್ ಆಯ್ತವ್ರೆ. ಹುಚ್ಚರ ಆಯ್ತಾರ ನೀವು. ಗೌಡ್ರೆ ನೀವ್ ಫೋನ್ ಮಾಡಿ ಇಷ್ಟೊತ್ತಾಯ್ತು, ರಾಜು ರಾಕಿ ನೀನು ಕರ್ಕೊಂಡೇ ಬಂದಿಲ್ಲ. ರಗಳೆ ರಾಕಿ ರೈಗೆ, ಜೈ, ರಗಳೆ ರಾಕಿ ರೈಗೆ. ಜೈ. ಅಲ್ಲಿ ನೋಡಿ ಮಧುರ ಅವ್ರೆ ಬಂದ್ರು. ಡೇ ಕಲ್ಟಿವೇಟ್ರು, ಎರಡಾಯ್ತು ನಿನ್ ವೇಷ? ಐ ಲೈಕ್ ಇಟ್. ನನ್ನ ವೇಷಕ್ಕೆ ಎಂತ ಆಗಿದೆ ಮಾರಾರೆ? ನಾನೆಂತ ಸೊಪ್ಪು ಸುತ್ಕೊಂಡು ಬಂದಿದ್ದೇನಾ? ರಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚುಚ್ಚಾಗಿ ಸ್ಟೇಟಸ್ ಹಾಕೊಂಡು ರಗಳೆ ರಾಕಿ ಅಂತ ಹೆಸರಿಟ್ಕೊಂಡು ಇವ್ರ ಹತ್ರ ಜೈಕಾರ ಹಾಕಿಸ್ಕೊಂಡ್ ಬರ್ತಿದ್ಯಲ್ಲ, ಯಾಕೆ? ಅದು ಕಾಂಟ್ರವರ್ಸಿಗೆ, ಇದು ಪಬ್ಲಿಸಿಟಿಗೆ. ಅದ ಕಲ್ಟಿವೇಟ್ರು ಒಟ್ಟಿಗೆ ಇಟ್ಟಿಲ್ದವ್ರು ತಂಬಿಟ್ಟು ಕಲ್ಸು ಅಂತೀರಂತೆ. ಹಂಗಾಯ್ತು ನಿನ್ ಕತೆ. ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಮಾಡ್ಕೊಂಡಿದ್ದೆ, ಎಲ್ರಿಗೂ ಸಹಾಯ ಮಾಡ್ತೀನಿ ಅಂತ ಸ್ಟೇಟಸ್ ಹಾಕೊಂಡ್ರೆ ಅದೇನ್ ಕೂಡ ಕಾಂಟ್ರವರ್ಸಿ ಆದ್ದು? ಐ ಲೈಕ್ ಇಟ್. ಈ ನಿಮ್ಮ ಪ್ರಶ್ನೆ ನನಗೆ ಇಷ್ಟವಾಯ್ತು. ಬಾಯ್ಸ್, ಬಾಸ್ ಈ ದಡ್ಡ ಶಿಖಾಮಣಿಗಳಿಗೆ ನಮ್ಮ ಪ್ಲಾನ್ ಸ್ವಲ್ಪ ಬಿಡಿಸಿ ಹೇಳಿ. ಗೌಡ್ರೆ, ನೀವೇ ಹೇಳಿದ್ರಲ್ಲ ತಿನ್ನಕ್ ಹಿಟ್ಟಿಲ್ಲ ಅಂದ್ರೂ ತಂಬಿಟ್ಟು ಕಲ್ಸು ಅಂತ. ಹಾಗೆ ಸಹಾಯ ಮಾಡಕ್ ಏನಿಲ್ಲ ಅಂದ್ರೂ ಸಹಾಯ ಮಾಡ್ತೀನಿ ಅಂತ ಸ್ಟೇಟಸ್ ಹಾಕೊಂಡ್ರೆ ಜನ ಇವ್ರನ್ನ ಫಾಲೋ ಮಾಡ್ತಾರೆ. ಇಮಿಡಿಯೇಟ್ಲಿ ಇವ್ರ ಪಾಪ್ಯುಲಾರಿಟಿ ಹೆಚ್ಚಾಗುತ್ತೆ. ಪಾಪ್ಯುಲಾರಿಟಿ ಹೆಚ್ಚಾಗ್ತಿದ್ದಾಗೆ ರಾಜಕೀಯದವರು ನನ್ನ ಹಿಂದೆ ಬೀಳ್ತಾರೆ. ಅವರಿಂದ ಸ್ವಲ್ಪ ದುಡ್ಡು ಪಿಂಕಿಸಿ ನಾನು ಜಾಲಿ ಮಾಡ್ತೇನೆ, ಮತ್ತೆ ಸ್ವಲ್ಪ ಜನಗಳಿಗೂ ಕೊಡ್ತೇನೆ. ಹೇಗುಂಟು ನನ್ನ ಐಡಿಯಾ? ರಾಕಿ ಆ ರೀತಿ ಎಲ್ಲ ಮಾಡಕ್ ಹೋಗಿ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀಯಾ? ಫ್ರೀಡಮ್ ಪಾರ್ಕಿನಲ್ಲಿ ಕೂತ್ಕೊಂಡು ನನ್ನವರೇ ನನ್ನನ್ನು ತುಳಿತಾ ಇದ್ದಾರೆ ಅಂತೇಳಿ ಸ್ಟ್ರೈಕ್ ಮಾಡ್ತೇನೆ. ಆಗ ಎಲ್ಲ ಟಿವಿ ಚಾನೆಲ್ನಲ್ಲೂ ನಾನೇ ಬರ್ತೇನೆ. ಈಗ ತಾವು ನನ್ನನ್ನು ಕರೆಸಿದ್ದು ಈ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ? ಆಲ್ಮೋಸ್ಟ್ ಹೌದು ಅನ್ಸುತ್ತೆ ಬಾಸ್. ನಿಮ್ಮ ಈ ಬೆಳವಣಿಗೆ ನೋಡಿ ಕೆಲವ್ರಿಗೆಲ್ಲ ಹೊಟ್ಟೆ ಉರಿ ಬಂದಿದೆ. ಗೌಡ್ರೆ, ಗೌಡ್ರೆ ನೀವೇ ನನ್ನನ್ನು ಕಾಪಾಡ್ಕ ಬರ್ರೆ. ಬಜರಂಗ್ ಇನ್ಸ್ಪೆಕ್ಟರ್ ಏನಾಯ್ತು? ಸ್ವಲ್ಪ ದಿನದ ಹಿಂದೆ ನಾನೊಬ್ಬ ದೊಡ್ಡ ಡಾನ್ ಅನ್ನು ಅರೆಸ್ಟ್ ಮಾಡಿದ್ದೆ. ಅವ ಈಗ ತಪ್ಸ್ಕೊಂಡು ನನಗೆ ಜೀವ ಬೆದರಿಕೆ ಹಾಕ್ತಿದ್ದ ಬರ್ರೆ. ಓಯ್ ಇನ್ಸ್ಪೆಕ್ಟರ್, ಅಂತ ದೊಡ್ಡ ಕೇಸೆಲ್ಲ ಇಂಥ ಸಣ್ಣ ಪಾರ್ಟಿಗಳಲ್ಲಿ ಇವು ಸಾಗೋದಿಲ್ಲ ಮಾರ್ಯಾರೆ. ಆ ಹೆಕ್ಕತ್ತಿ ಮೋನಿಂದ ನಿಮ್ಮನ್ನ ನಾನು ಕಾಪಾಡ್ತೇನೆ. ಓ ರಗಳೆ ರಾಕಿಯವ್ರೆ, ನೀವ್ ಇಲ್ಲೇ ಇದ್ರೆ ಮರ್ರೆ, ನನಗೆ ಗೊತ್ತೇ ಆಗ್ಲಿಲ್ಲ. ಆಕ್ಚುಲಿ ನಾನು ಗೌಡ್ರನ್ ಮೀಟಪ್ ಬಂದದ್ದೆ ನಿಮ್ಮ ಅಡ್ರೆಸ್ ಕೇಂಬಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಡ್ಕೊಂಬೋ ಕಾಂಟ್ರವರ್ಸಿಯಿಂದ ತುಂಬಾ ಫೇಮಸ್ ಆಯ್ರಿ. ಆ ಡಾನ್ ನಿಮ್ಮನ್ ಕಂಡ್ರೆ ಹೆದರ್ಕೊಂಡು ಸಾಯ್ತವರ್ರೆ. ಬಜರಂಗಿ ಇನ್ಸ್ಪೆಕ್ಟರ್ ನಿಜವಾಗ್ಲೂ ನಿಮಗ್ ರಾಕಿ ಹೆಲ್ಪ್ ಮಾಡ್ತಾನೆ ಅನ್ನಿಸ್ತಿದ್ಯಾ? ಮಧುರಾ ಬಾಬಿ, ಅದು ನಾನು ಹೋಗಿ ಬಂದ ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಇನ್ಸ್ಪೆಕ್ಟರ್, ನಿಮ್ಮೊಟ್ಟಿಗೆ ನಾನು ಬರ್ತೇನೆ. ಬಾಸ್, ನಾನು ಇವರೊಟ್ಟಿಗೆ ಹೋಗ್ತಾ ಇದ್ದೇನೆ. ಆಮೇಲೆ ನಾವು ಒಡೆ ತಿನ್ನುವ ಜಾಗದಲ್ಲಿ ಮೀಟ್ ಮಾಡುವ. ಓಕೆ? ಗೌಡ್ರೆ ನಿಜವಾಗ್ಲೂ ರಾಕಿ ಬಜರಂಗ್ ಇನ್ಸ್ಪೆಕ್ಟರ್ಗೆ ಹೆಲ್ಪ್ ಮಾಡ್ತಾನೆ ಅನ್ನಿಸ್ತಿದ್ಯಾ? ಬೊಗಳ ನಾಯಿ ಕಚ್ಚಲ ಮಧುರ ಅವರೇ. ಕೆಲವೊಂದು ಬೊಗಳ್ಕೊ ಮುಂದೆ ಕಚ್ಬಿಡ್ತವೆ. ಮಧು, ರಾಕಿ ಹೊಸ ಸ್ಟೇಟಸ್ ಹಾಕಿದಾನೆ. ಹಾಕಿದ 10 ನಿಮಿಷಕ್ಕೆ 3000 ಲೈಕ್ಸ್ 1000 ಕಾಮೆಂಟ್ಸ್ ಬಂದಿದೆ. ಏನಂತ ಸ್ಟೇಟಸ್ ಹಾಕಿದಾನೆ ಜಾನಿ? ಬಜರಂಗ್ ಇನ್ಸ್ಪೆಕ್ಟರ್ ಫೋಟೋ ಹಾಕಿ ಬನ್ನಿ ಹಿಡ್ಕೊಳಕ್ಕೂ ಲಾಯಕ್ಕಿಲ್ದೇ ಇರೋ ಇಂಥವ್ರಿಗೆ ಸರ್ಕಾರ ಗನ್ ಕೊಟ್ರೆ ಅದನ್ನ ಹೆಂಡತಿ ಹತ್ರ ಕೊಟ್ಟು ಒಬ್ಬ ಡಾನ್ಗೆ ಹೆದರ್ಕೊಂಡು ಈ ರಗಳೆ ರಾಕಿ ಹತ್ರ ಸಹಾಯ ಕೇಳ್ಕೊಂಡ್ ಬಂದಿರೋ ಇಂಥವನ್ಗೆ ನಾನು ಸಹಾಯ ಮಾಡ್ಬೇಕಾ ಅಂತ ಹಾಕಿದಾನೆ. ನೋಡಿದ್ರ ಗೌಡ್ರೆ, ನಮ್ ಮುಂದೆ ಹೆಲ್ಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿ ಈಗ ಅವ್ರಿಗೆ ಅವಮಾನ ಮಾಡ್ತಿದ್ದಾನೆ. ಕಲ್ಟಿವೇಟ್ರು ಈ ಪಟ್ಟಿ ರೊಚ್ಚಿಗೆದ್ದಾನೆ ಅಂದ್ರೆ ಏನೋ ಮಾಸ್ಟರ್ ಪ್ಲಾನ್ ಮಾಡಿರ್ತಾನೆ ಮಧುರ ಅವ್ರೆ. ಅವನ ಕೈಲಿ ಏನು ಆಗಲ್ಲ ಗೌಡ್ರೆ. ಕೆಲವೊಬ್ರು ಹೀಗೆ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಏನೇನೋ ಕಾಂಟ್ರವರ್ಸಿ ಕಾಮೆಂಟ್ ಮಾಡಿ ರಾತ್ರಿ ಹೆಸರು ಮಾಡ್ಬಿಡ್ತಾರೆ. ಅಲ್ಲ ಅಣ್ಣಪ್ಪನವ್ರೆ, ಕಾಂಟ್ರವರ್ಸಿನ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಜನಗಳು ಒಟ್ಟಾಡ್ಸ್ಕೊಂಡ್ ಹೊಡಿಯಲ್ವಾ? ಗೌಡ್ರೆ ಇದೆಲ್ಲ ಹೋಯ್ತು. ಏನಾಯ್ತು ಇನ್ಸ್ಪೆಕ್ಟರ್? ಸುಂದರಿ ಮೇಡಮ್, ಆ ರಾಕಿನ ನಂಬ್ಕೊಂಡು ಅವನ ಹಿಂದೆ ನಾನು ಹೋನ, ಅವ ನಂಗೆ ತಿರುಪತಿ ವೆಂಕಟರಮಣ ಗೋವಿಂದ ಮಾಡಿಬಿಟ್ಟ. ನನ್ನನ್ನ ಕಂಡಮ್ ಮಾಡ್ಬಿಟ್ಟು ಅವ್ನು ನಿಂತ್ಕೊಂತ ಹೋದ್ರಲ್ವಾ, ನಿಮ್ಗೆ ಆಗ್ಬೇಕು. ರೀ ಗೌಡ್ರೆ, ಇಂಥ ಟೈಮಲ್ಲಿ ಅವ್ರ ಕಾಲ ಎಳಿಬೇಕಾ? ಇನ್ಸ್ಪೆಕ್ಟ್ರೆ, ಅದೇನಾಯ್ತು ಅಂತ ಹೇಳಿ. ಆ ಡಾನ್ ಇಂದ ಕಾಪಾಡ್ತಾ ಇದ್ದಾಳೆ ನನ್ನನ್ನು ಕರ್ಕೊಂಡು ಹೋಗಿ ಸೀದಾ ಕಮಿಷನರ್ ಎದುರಿಗೆ ನಿಲ್ಲಿಸ್ದ.
ಡಾನಿಗೆ ಹೆದರ್ಕೊಂಡು ನನ್ನ ಹತ್ರ ಸಹಾಯಕ್ಕೆ ಮುಖ ಬಂದಿನಲ್ಲ, ಇವನು ಒಬ್ಬ ಇನ್ಸ್ಪೆಕ್ಟರ್ ಅಂತೇಳಿ ಕೇಂಡು ಕಮಿಷನರಿಗೆ ಎಂತೆಂಥದ್ದು ಹೇಳಿ ರೊಚ್ಚಿಗೆಪ್ಸಿ ಬಿಟ್ಟ ಬರ್ರೆ. ಇನ್ಸ್ಪೆಕ್ಟರ್ ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನದ್ದು ಮಧುರ ಅವ್ರೆ, ನಿಮ್ಮಂಥವ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಅಂತ ಇವ್ ಕಮಿಷನರು ಇವ್ರನ್ನ ಸಸ್ಪೆಂಡ್ ಮಾಡಿರ್ತಾರೆ. 100% ಕರೆಕ್ಟ್. ಅಲ್ಲ, ರಾಕಿ ಯಾಕೆ ಸಡನ್ ಆಗಿ ಇಷ್ಟೊಂದು ಕೆಟ್ಟ ಬುದ್ಧಿ ಬಂತು? ಎಕ್ಸ್ಕ್ಯೂಸ್ ಮೀ ಮಧುರಾ ಬಾಬಿ, ಇದು ಕೆಟ್ಟ ಬುದ್ಧಿ ಅಲ್ಲ ಮಧುರಾ ಬಾಬಿ, ಒಳ್ಳೆಯ ಬುದ್ಧಿ. ಈಗ ನಾನು ನನ್ನ ಪವರ್ನಿಂದ ನಾನು ಇವರಿಗೆ ಸಹಾಯ ಮಾಡ್ಬೋದು. ಆದರೆ ಡಿಪಾರ್ಟ್ಮೆಂಟ್ ಅವರು ಇಂಥವರನ್ನು ನಂಬಿ ಜನಗಳ ರಕ್ಷಣೆಗೆ ಅಂತೇಳಿ ಇವ್ರ ಹತ್ರ ಗನ್ನು ಕೊಟ್ಟರೆ ಅದನ್ನು ಇವರ ಹೆಂಡತಿಯ ಮನೆಯಲ್ಲಿಟ್ಟು ಒಂದು ರೌಡಿಗೆ ಹೆದರಿ ಈ ನಮ್ಮನೆ ಕೂತಿದ್ದವರಲ್ಲ, ಇಂಥವರಿಂದ ಜನಸಾಮಾನ್ಯರ ರಕ್ಷಣೆ ಆಗ್ತದಾ? ಇಂಥವರ ಬಗ್ಗೆ ಧೂಳೆಬ್ಬಿಸಿ ನಾನು ಹಾಕಿದ ಸ್ಟೇಟಸ್ನಿಂದ ನನಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಉಂಟು. ನಾನು ನೆನೆಸಿದ್ದಕ್ಕಿಂತ ವರ್ಲ್ಡ್ ಫೇಮಸ್ ಆಗ್ತಾ ಇದ್ದೇನೆ. ಅಡ ಕಲ್ಟಿವೇಟ್ರು, ನೀನು ಫೇಮಸ್ ಆಗಕ್ಕ ಇವ್ರನ್ನ ಕರ್ಕೊಂಡು ಹೋಗಿ ಆಶ್ರಯ ಕೊಡ್ತೀನಿ ಅಂತ ಅವಮಾನ ಮಾಡ್ದಿಲ್ಲ, ಇದು ಸರಿಯಾ? ಐ ಲೈಕ್ ಇಟ್. ನಿಮ್ಮ ಪ್ರಶ್ನೆ ನನಗೆ ಇಷ್ಟವಾಯಿತು. ವೈ, ನಾನು ಇವರಿಗೆ ಮಾಡಿದ ಅವಮಾನದಿಂದ ಇವರ ನಮ್ಮನೆ ಹೆದರುತ್ತಿದ್ದ ಎಷ್ಟೋ ಅಧಿಕಾರಿಗಳು ಈಗ ಹೆಬ್ಬುಳಿಯ ನಮ್ಮನೆ ಗರ್ಜಿಸುತ್ತಾ ಅದೆಷ್ಟೋ ಜನರ ಸೇವೆ ಮಾಡ್ತಿದ್ದಾರೆ. ಈಗ ಹೇಳಿ ಗಂಡತಿಮ್ಮ, ನಾನು ಮಾಡಿದ್ದು ತಪ್ಪ? ಗೌಡ್ರೆ, ರಾಕಿ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಅಂತ ನನಗೆ ಅನ್ನಿಸ್ತಿದೆ. ಮುಂದೆ ಎಲ್ಲರಿಗೂ ಅನಿಸ್ತದೆ ಮಧುರ ಬಾಬಿ. ನಾನೀಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡಿರುವ ರಗಳೆ ರಾಕಿ ಎನ್ನುವ ಗ್ರೂಪಿನಿಂದ ಯೂನಿವರ್ಸಲ್ ಲೆವೆಲ್ನಲ್ಲಿ ಇಟ್ಟಾಗಿ ಮುಂದೆ ದೊಡ್ಡ ಸ್ಟಾರ್ ಆಗ್ತೇನೆ. ಅಯ್ಯ ಹೆಕ್ಕತ್ತಿಬ್ಬಾನೆ, ನೀನು ಫೇಮಸ್ ಆಯ್ಕಂದೇಳಿ ನನ್ನನ್ನು ಬಲಿ ಪಶು ಮಾಡ್ದಲ್ಲ ಮರ. ಇರ್ಲಿ, ನಾನು ಮತ್ತೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡ್ರ ಮೇಲೆ ಫಸ್ಟ್ ನಿನ್ನನ್ನೇ ಅರೆಸ್ಟ್ ಮಾಡು. ಡೋಂಟ್ ವರಿ, ಮುಂದೆ ನೀವು ಡ್ಯೂಟಿಗೆ ಜಾಯಿನ್ ಆಗಿ ನನ್ನನ್ನು ಅರೆಸ್ಟ್ ಮಾಡುವಷ್ಟರಲ್ಲಿ ನಾನು ಇನ್ನೂ ಫೇಮಸ್ ಆಗಿ ನಿಮ್ಮನ್ನೇ ನನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಳ್ತೇನೆ. ಅಲ್ಲ, ಗೌಡ್ರೆ, ಗೌಡ್ರೆ, ಓ ಗಂಡತಿಮ್ಮ, ಅಲ್ಲಿ ಬಂದ ನೋಡುತ್ತಮ್ಮ. ಓ ರಿಂಗ್ ಮಾಸ್ಟ್ರೆ, ನಿಮ್ಮಿಂದಾಗಿ ನನ್ನ ಜೀವನ ಸ್ಮಶಾನ ಸೇರುವಂತಾಯ್ತು. ರಾಕಿ ಅವರೇ, ನಾಲ್ಗೆನ ಬಿಗಿಡ್ದು ಮಾತಾಡಿ ನನ್ ಮುಂದೆನೆ ನಮ್ ಬಾವಂಗ್ ಬೈದ್ರೆ ಬೆರಣಿ ತಟ್ಟಿ ಬಾಯಿಗೆ ಹಾಕ್ಬಿಡ್ತೀನಿ. ಐ ಲೈಕ್ ಇಟ್. ನಾನು ಆ ಬೆರೇಣಿಯನ್ನ ಬೆಣ್ಣೆ ಅಂತ ನಿಂತ್ಕೊಂಡು ತಿಂದು ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ ಮಧುಬಾಲ, ನಾನು ಬಂದಿರೋದು ನಿಮ್ಮ ಹತ್ರ ಮಾತಾಡ್ಲಿಕ್ಕಲ್ಲ, ಮನೋಜ್ ಕುಮಾರ್ ಒಟ್ಟಿಗೆ ಮಾತಾಡ್ಲಿಕ್ಕೆ. ಸೊ ಪ್ಲೀಸ್ ಕೀಪ್ ಕ್ವೈಟ್. ಓ ಹೀರಾಲಾಲ್, ಸೋಷಿಯಲ್ ಮೀಡಿಯಾದಲ್ಲಿ ರಗಳೆ ರಾಕಿ ಅನ್ನುವ ಪೇಜಿನ ವಿರುದ್ಧ ಕಹಳೆ ಗೌಡ ಅನ್ನುವ ಪೇಜನ್ನು ಕ್ರಿಯೇಟ್ ಮಾಡಿ ರಗಳೆ ರಾಕಿಯ ಪೇಜಿನಲ್ಲಿ ಇರುವವರೆಲ್ಲರೂ ಜನಸೇವೆ ಮಾಡುವವರಲ್ಲ, ಬಗಿ ಬೂಟಾಟಿಕೆ ಮಾಡುವವರು. ಇದನ್ನು ಮಟ್ಟ ಹಾಕಲೆಂದೇ ಕಹಳೆ ಗೌಡ ಶ್ರೀರಾಮಚಂದ್ರ ಎಂಟ್ರಿ ಆಗಿದ್ದಾನೆ ಅಂತೇಳಿ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಬಾವು, ಇವ್ರು ಹೇಳ್ತಾರೆ ತಿಟ್ವಾ? ಹೌದು, ಖುಷಿ ಇತ್ತಾಗ ಬಾ. ನಡೀರಿ ಹೋಗು. ನಾ ಹೇಳ್ದದು ಇತ್ತಾಗ ಬಾ ಅಂತ. ಸರಿ ಆಯ್ತು. ಬೊಗ್ಳೆ ಒಡೆಯವರೆಲ್ಲ ರಗಳೆ ಮಾಡ್ಕೊಂಡು ಫೇಮಸ್ ಆಯ್ತಾರೆ. ಅಂಥದ್ರಲ್ಲಿ ಕಷ್ಟಪಟ್ಟ ದುಡಿತಾರ ಈ ಶ್ರೀರಾಮಚಂದ್ರ ಗೌಡ ಕಹಳೆ ಊದರ್ಲಿ ಏನೋ ತಪ್ಪು? ಕಾಪಿ ಪೇಸ್ಟ್. ನಾನು ಫೇಮಸ್ ಆಗಲಿಕ್ಕೆ ಯೂಸ್ ಮಾಡಿರೋ ಐಡಿಯಾವನ್ನ ನೀವು ಯೂಸ್ ಮಾಡ್ತಿದ್ದೀರಾ? ನಿಮಗೆ ಧೈರ್ಯ ಅನ್ನೋದಿದ್ರೆ, ದಮ್ಮು ಕೆಮ್ಮು ಅನ್ನೋದಿದ್ರೆ ಬೇರೆ ಎಂತಾದ್ರೂ ಮಾಡಿಯಲ್ಲ. ನನಗೆ ಬಂದಿರೋ ಐಡಿಯಾನ ನಾನು ಯೂಸ್ ಮಾಡ್ತೀನಿ, ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾವ? ರೀ ಗೌಡ್ರೆ, ನಿಮ್ ಬಂಡ್ ಜನ್ಮಕ್ಕೆ ಬೋಂಡ ಸೊಪ್ಪಾಕ ನಾಚಿ ಆಗಲ್ವೇನ್ರಿ ನಿಮ್ಗೆ? ಇನ್ನೊಂದೇ ಒಂದು ಮಾತಾಡಿದ್ರು ರಗಳೆ ರಾಕಿ ಹುಡುಗರು ಜನರ ಕಷ್ಟಕ್ಕೆ ಸ್ಪಂದಿಸೋ ಕಹಳೆ ಗೌಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ತಲೆಗೆ ಬ್ಯಾಂಡೇಜ್ ಹಾಕೊಂಡು ಪೋಸ್ಟ್ ಮಾಡಿಬಿಡ್ತಾನೆ. ಬನ್ನಿ ನಾವೇ ಬ್ಯಾಂಡೇಜ್ ಕಟ್ಟಿಕೊಳ್ಳುವ. ಶ್ರೀ ರಾಮ ಚಂದ್ರ ಗೌಡ, ನಿಮ್ ಕಹಳೆಗೌಡ ಗುಂಪಿನಲ್ಲಿ ನಂದು ನಿಮ್ದು ಫೋಟೋ ಹಾಕಿ ಹೊಸ ಎಂಡ್ರು ಅಂತ ಹಾಕ್ಬಿಡಿ. ಹೋಗು, ಕುಳುಗುಟ್ಟ ಮಜ್ಜಿಗೆ ತಕೊಂಬೋಗು ಅಂದಿ. ಅಯ್ಯ, ಆಯ್ತು ಹೋಯ್ತೀನಿ ಬಿಡಿ. ಅಜ್ಜಿಗಾರು ಚಿಂತೆ ಆದ್ರೆ ಮೊಮ್ಮಗಳಿಗೆ ಮೆಣಸಿಕಾಯಿ ಬಜ್ಜಿ ಚಿಂತೆ ಅಂತೆ. ಗೌಡ್ರೆ, ರಾಮ, ಕಂಟ್ರೋಲ್ ಯುವರ್ ಸೆಲ್ಫ್. ಬನ್ನಿ ಮಧುರ ಅವ್ರೆ, ಬನ್ನಿ ಬನ್ನಿ. ಗೌಡ್ರೆ, ನಿಮ್ಗೆ ಏನಾಗಿದೆ? ನೀವ್ ಯಾಕೆ ರಾಕಿ ತರ ಪೇಜ್ ಕ್ರಿಯೇಟ್ ಮಾಡಿದಿರಾ? ಮಧುರ ಅವ್ರೆ, ಆ ರಗಳೆ ರಾಕಿ ಕಾಂಟ್ರವರ್ಸಿ ಮಾಡೋಕ್ಕೋಸ್ಕರನೇ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡನೆ. ಆದರೆ ನಾನು ಜನನಾಯಕ ಆಗೋಕ್ಕೋಸ್ಕರ ಪೇಜ್ನ ಕ್ರಿಯೇಟ್ ಮಾಡೀನಿ. ಆದರೆ ಜನಸೇವೆಗೋಸ್ಕರ ₹1 ಖರ್ಚು ಮಾಡಲ್ಲ. ಅಲ್ಲ, ಅವ್ರಿಗೋಸ್ಕರ ನಾ ಯಾರು ಬೇಕಾದ್ರೂ ಮಾಡೋಕೆ ರೆಡಿಯಾಗಿನಿ ಅಂದಿ. ಜಸ್ಟ್ ಎ ಮಿನಿಟ್. ಹಲೋ, ಕಹಳೆಗೌಡ ಊದ್ತಾವ್ನಿ, ಮಾತಾಡ್ತಾವ್ನಿ ಅವಳಿ.
ನಾನಿರುವುದೇ ನಿಮಗಾಗಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಬಿಸಿನೀರು ಕಾಯಿಸ್ಕೊಂಡು ತಣ್ಣೀರು ಕುಡಿತಾರೆ, ಅಷ್ಟೆಲ್ಲ ಬಂದ್ಬಿಡ್ತೀನಿ. ಶಾಕ್ ತಗೊಂಡಿದ್ದು ನಾನಲ್ಲ, ದಂಡಲ್ಲಿರೋರು. ಹೆಂಡ್ರಲ್ಲ ಆಗೋರು. ಅಯ್ಯೋ ಎದುರಟ್ಟವ್ರು ಫೋನ್ ಏನಪ್ಪ ಸುಮ್ಮನೆ ತು. ಯಾರು? ಮಧುರವ್ರೆ, ನಮ್ಮ ಪೇಜಿನ ಅಭಿಮಾನಿ ರಗಳೆ ರಾಖಿ ಮೇಲೆ ವಾಗ್ದಾಳಿ ಮಾಡಿದ್ನಲ್ಲ, ಹೋಗಳಕ ಫೋನ್ ಮಾಡಿದ್ರು. ಹಂಗೆ ಅವರಟ್ಟಿ ಒಳ ಚರಂಡಿ ಕಟ್ಕೊಂಡ್ಬಿಟ್ಟಿದ್ದಂತೆ, ಕ್ಲೀನ್ ಮಾಡಿಕೊಡಿ ಅಂದ್ರು. ಬೈತಾವ್ನಿ. ಪಾರು, ಆ ಕುಳುಗುಟ್ಟ ಮಜ್ಜಿಗೆ ತಂದು ಮಧುರವ್ರು ಕೊಟ್ಟು ಬಿಡವ. ನಾನು ಕುಡಿದ್ರು ಒಂದೇ, ಅವ್ರು ಕುಡಿದ್ರು ಒಂದೇ. ಅಲ್ಲ ಮಜ್ಜಿಗೆ ಕುಡ್ಕೊಳ್ಳಿ ಅಂದಿ. ಬರ್ಲಿಯಾ? ಪಾರು, ಇಬ್ರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅನ್ನೋ ಹಾಗೆ ಗೌಡ್ರು ಮತ್ತೆ ರಾಖಿ ಕಿತ್ತಾಟದಲ್ಲಿ ಒಳ್ಳೆ ಜನಸೇವೆನೇ ಆಗ್ತಿದೆ. ಅದ್ಯಾನ್ ಜನಸೇವೆ ಮಾಡ್ತಾರೋ ಏನೋ, ಅವ್ರು ಜನಸೇವೆ ಮಾಡೋದಕ್ಕಿಂತ ಕಿತ್ತಾಟನೇ ಜಾಸ್ತಿ ಆಯ್ತು. ಅವ್ರು ಅಷ್ಟಾದ್ರೂ ಮಾಡ್ತಿದ್ದಾರೆ, ನನ್ನ ಜಾನಿ ಅದನ್ನು ಮಾಡ್ತಿಲ್ಲ. ಇತ್ಲ ಗಿಡ ಮದ್ದಲ್ಲ ಅನ್ನೋದು ನಿಮ್ಮ ಪಾಲಕ್ ದಿಟ್ಟ ಆಗೋಯ್ತು ಕಂಬುಡಿ. ಏನೋ ಏನಾದ್ರೂ ಉಂಡಿರಾ ಅಂತ ಕೇಳ್ದಿ. ಏನು ಬೇಡ, ಗೌಡ್ರಾಕಿನೂ ಬಂದಿಲ್ಲ. ಗೌಡ್ರೆ, ಹೋಗಿದ್ ಕೆಲ್ಸ ಏನಾಯ್ತು? ಹೋದ್ಮೇಲೆ ಸುಮ್ಮನೆ ಬರಕ ಏನು ರಗಳೆ ರಾಖಿ ಅನ್ಕೊಂಬಿಟ್ರಿಯಾ? ಬಾವು ಅದ್ಯಾವ ಗನಂದಾರಿ ಕ್ಯಾಮೆ ಮಾಡಕ್ ಹೋಗಿದ್ರಿ? ನಾನು ನಿನಗೆ ಹೇಳೋದು ಇಲ್ಲ, ಹೇಳೋದ್ರೆ ನಿನ್ಗೆ ಅರ್ಥನೂ ಆಗಲ್ಲ. ಸುಮ್ಮನೆ ಇದ್ದು ಬಿಡ್ಬೇಕು. ಗೌಡ್ರೆ, ಇವತ್ತು ನಿಮ್ ಕಹಳೆ ಪೇಜಲ್ಲಿ ಬಂದಿರೋ ಕಮೆಂಟ್ಸ್ಗಳನ್ನ ಓದೆ, ತುಂಬಾ ಖುಷಿ ಆಯ್ತು. ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಬಾವು ಮಧುರವ್ರಿ ಉಳಿದು ಚಲ್ಕಿ ತಗೊಳಕ್ಕೆ, ಅದಕ್ಕೆ ಯಾಕೆ ನೀವು ಕುಲ್ಫಿ ತಿನ್ನೋರ್ ತರ ಬಾಯ್ ಬಿಟ್ಕೊಂಡಿದ್ದೀರಿ? ದಡ್ಡು ಪಟ್ಟಿರ್ತದೆ, ಅದು ಚಲ್ಕಿ ಅಲ್ಲ, ಸೆಲ್ಫಿ. ಮಧುರವ್ರೆ, ನೀವು ತಕೊಳ್ಳಿ. चल बेटा सेल्फी ले ले रे. ಬಾವು, ನಾನು ನಿಮ್ ಜೊತೆ ಒಂದ್ ಸೆಲ್ಫಿ ತಗೊಳ್ಳ್ಯಾ? ಪಾರು, ಆ ಸೆಲ್ಫಿ ಗಿಲ್ಪಿ ಎಲ್ಲ ನಿನಗೆ ಯಾಕ? ಹೋಗಿ ಅಡ್ಗ ಮನೆ ಕ್ಯಾಮೆ ನೋಡ್ಕೋ ಹೋಗು. ಗೌಡ್ರೆ, ನಿಮ್ಮಂತ ಜನಸೇವಕರ ಜೊತೆ ಒಂದೇ ಒಂದ್ ಸೆಲ್ಫಿ ತಗೋಬೇಕು ಅಂದ್ರೆ ಯಾಕೆ ಬೈತೀರಾ? ಪಾರು, 3 ಜನ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋಣ. ಗೌಡ್ರೆ, ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಬಾವು, ಇಷ್ಟೊತ್ ಗಂಟೆ ಚಂದಾಗಿದ್ದವ್ರು ಮಧುರವ್ರು ಹೋಯ್ತಿದ್ದಂಗೆ ನೋವು ನೋವು ಅಂತ ಯಾಕೆ ಬಾಯ್ ಮಾಡ್ಕೊಂಡಿರಿ? ಅವ್ರು ಇದ್ದಕ್ಕೆ ಇಷ್ಟೊತ್ತು ಗಂಟೆ ನೋವನ್ನ ತಡ್ಕೊಂಡಿದ್ದೀವಿ. ಆ ಪಾಟಿ ನೋವಾಗುವಂತದ್ ಏನಾಯ್ತು? ಅಯ್ಯೋ, ಅದನ್ನ ನಾನು ಹೇಳ್ತೀನಿ ಪಾರವ್ರೆ. ಉಮ್ಮತ್ರ ಮೇಲೆ ಯಾನಿ ಹೋಗ್ಬೇಡ, ಸುಮ್ಮನೆ ಹೊಂಟೋಗಣ. ನೀವು ಸುಮ್ಕಿರಿ. ರಾಜೋರೆ, ಏನಾಯ್ತು ಅಂತ ಹೇಳಿ. ಪಾರವ್ರೆ, ಈ ಗೌಡ್ರು ಕಾಳೆ ಓದ್ಕೊಂಡು ನಮ್ಮ ರಗಳೆ ರಾಕಿನ ಎದುರಾಕೊಂಡು ಎಲ್ಲ ಕಡೆ ನೆಗೆಟಿವ್ ಪಬ್ಲಿಸಿಟಿ ಮಾಡ್ತಾ ಇದ್ರು. ನಮ್ಮ ರಗಳೆ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಈ ಗೌಡ್ರಿಗೆ ಬ್ಯಾನ್ ಇಸ್ಬಿಟ್ರು. ಏ ಕಾಮನ್ ಸೆನ್ಸ್ ಇಲ್ಲ ಮಾತಾಡ್ತಾರಪ್ಪ. ಕ್ಯಾಮ್ರಾ ತಗೊಂಬಂದ್ಬಿಟ್ಟಿದ್ದೀರಿ. ಯಾರು ಸ್ವಾಮಿ ನೀವು? ಪ್ರೆಸ್ನವರು. ಏನು ಪ್ರೆಸ್ ಮಾಡಿರಿ? ನಿಮ್ಮ ಥರ ತಲೆದಿಂದ ಕತ್ ಪ್ರೆಸ್ ಮಾಡ್ತೀವಿ. ಈ ಏರಿಯಾದಲ್ಲಿ ಎಲೆಮರೆ ಕಾಯ್ತಾರೆ ಇದ್ದು ಜನಸೇವೆ ಮಾಡೋರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಈ ಬೀದಲ್ಲಿ ಜನಗಳ ಸೇವೆ ಮಾಡ್ತಾ ಇರೋ ಜನನಾಯಕ ನಾನಿಯೇ. ಬೇರೆ ಬೇರೆ ಪ್ರಶ್ನೆ ಕೇಳಿ, ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಬಿಡ್ತೀನಿ. ಶ್ರೀ ಗೌಡ್ರೆ, ನಿಮ್ಮ ತೂತ್ ಕಾಳೆನ ನಿಲ್ಸಿ. ನಮ್ಮ ನಿಜವಾದ ನಾಯಕ ಅಂದ್ರೆ ರಗಳೆ ರಾಖಿಗೆ ಜೈ, ರಗಳೆ ರಾಖಿಗೆ ಜೈ. ಅದೇ ಕಲ್ಟಿವೇಟ್ರು ಹೊಸಿ ಸುಮ್ಮಗಿರ್ಬೇಕು. ಅವರು ನಮ್ಮ ಮಟ್ಟಿಗೆ ಕ್ಯಾಮ್ರಾ ತಕೊಂಬಂದಾರ ಅಂದ್ರೆ ನನ್ನ ಇಂಟರ್ವ್ಯೂ ಮಾಡಕ್ ಬಂದಾರ ಅಂತ ಅರ್ಥ. ಸಾರಿ ಸರ್, ಇವತ್ತು ನಾನು ಇಂಟರ್ವ್ಯೂ ಮಾಡಕ್ಕೆ ಬಂದಿರೋದು ನಿಮ್ಮಿಬ್ರು ಅಲ್ಲ. ಮತ್ತೆ ನೀವು ಜನನಾಯಕರಲ್ಲ, ದಿನ ಜಗಳ ಆಡೋ ನಾಯಕರು. ಈ ಮಾಡ್ರನ್ ಕಾಲೋನಿಗೆ ನಿಜವಾದ ನಾಯಕರು ಅಂದ್ರೆ ಜಾನಿ ಅವರು. ಇವ್ರನ್ನ ಇವತ್ತು ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ದಿಟ್ಟನೇ ಹೇಳಿದ್ರಿ. ನಿಜವಾದ ಜನನಾಯಕ ಅಂದ್ರೆ ಇವ್ರಯ್ಯ. ಏ ಪಾರು, ಯಾನೇ ಹೇಳ್ತಾ ಇದೆ? ಬಾವು, ಇವ್ರು ಹೇಳ್ದಂಗೆ ನೀವು ಬರೀ ತೋರಿಕೆ ವ್ಯಕ್ತಿಗಳು. ನಿಜವಾದ ಜನನಾಯಕ ಅಂದ್ರೆ ಜಾನಿ ಅವರು. ನಾನು ಇದನ್ನು ಒಪ್ಪುದಿಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಅಲ್ಲ, ನಾನು ಟಿವಿಯವರು ಬಂದು ನನ್ನ ಇಂಟರ್ವ್ಯೂ ಮಾಡ್ಬೇಕಂತೇಳಿ ನನ್ನ ಬಗ್ಗೆ ಸ್ಟೇಟಸ್ಗಳನ್ನು ಹಾಕಿಕೊಂಡು ಎಂತೆಲ್ಲ ಕಾಂಟ್ರವರ್ಸಿ ಮಾಡಿದ್ದೇನೆ ಗೊತ್ತುಂಟಾ? ನೀವು ಬರೀ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದೀರಾ ಅಷ್ಟೇ. ಆದ್ರೆ ನನ್ ಜಾನಿ ನನ್ಗೆ ಗೊತ್ತಿಲ್ದಿರೋ ಹಾಗೆ ಜನಸೇವೆ ಮಾಡಿದ್ದಕ್ಕೆ ಈ ಏರಿಯಾದವ್ರೆ ಮೀರದವ್ರನ್ನ ಕಳ್ಸಿದ್ದಾರೆ, ಗೊತ್ತಾ? ಓ ಅಣ್ಣಪ್ಪನವ್ರಿ, ನಮಗೆ ಗೊತ್ತಿಲ್ಲದಂಗೆ ಅಂತ ಜನಸೇವೆ ಏನ್ ಮಾಡಿದ್ರಿ? ಅದೆಲ್ಲ ಸರ್ಪ್ರೈಸ್ ಗೌಡ್ರೆ. ಸರ್, ಪ್ರತಿಯೊಂದು ಮನೆಗೂ ಹೋಗಿ ನೀವು ಅವ್ರ ಕಷ್ಟ ಸುಖನ ವಿಚಾರಿಸಿದ್ರಲ್ಲ, ಅದಕ್ಕೆ ಸ್ಫೂರ್ತಿ ಯಾರು ಸರ್? ಸ್ಫೂರ್ತಿ ನನ್ನ ಸೆಕೆಂಡ್ ಇಯರ್ PU ಫ್ರೆಂಡ್. ಜಾನಿ, ಸಾರಿ ಮಧು, ಪ್ರತಿದಿನ ನಾನು ಕೈಲಾಗದೇ ಇರೋರನ್ನ ನೋಡ್ತಾ ಇದ್ದೆ.
ಕಹಳೆ ರಗಳೆ ಅನ್ಕೊಂಡು ಜನರ ಸೇವೆ ಮಾಡೋದಕ್ಕಿಂತ ಹೆಚ್ಚಾಗಿ ತಮ್ಮ ಸೇವೆ ಮಾಡ್ಕೊಳ್ಳೋ ಇಂಥವರೇ ನನಗೆ ಸ್ಫೂರ್ತಿ. ಜಾನಿ ಸರ್, ನಿಮ್ಮ ಒಳ್ಳೆ ಕೆಲಸಗಳನ್ನ ಗಮನಿಸಿ ಮಾಡರ್ನ್ ಕಾಲೋನಿಯವರು ನಿಮ್ಮನ್ನು ಜನನಾಯಕ ಅಂತ ಕರೀತಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ? ಅವರ ಪ್ರೀತಿಗೆ ನಾನು ಚಿರಋಣಿ. ಎಕ್ಸ್ಕ್ಯೂಸ್ ಮಿ ಬಾಬಿ. ಅನೇಕ್ನವ್ರೆ, ನೀವು ದಿಟ್ಟವಾಗ್ಲೂ ಜನನಾಯಕ ಆಗಿದ್ರೆ ನಮಗೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಡಿ. ಅದೇನು ಸಹಾಯ ಬೇಕು ಕೇಳಿ ಗೌಡ್ರೆ. ಮೊದಲು ಕ್ಯಾಮ್ರಾ ಮುಂದೆ ನಮಗೆ ಪ್ರಮಾಣ ಮಾಡಿ, ಆಮೇಲೆ ಏನು ಸಹಾಯ ಆಗಬೇಕು ಅಂತ ನಾವು ಹೇಳ್ತೀವಿ. ಗೌಡ್ರೆ, ಕ್ಯಾಮ್ರಾ ಮುಂದೆ ಅಲ್ಲ, ನಾನು ನೋಡ್ತಿರೋ 3 ಕೋಟಿ ಕನ್ನಡಿಗರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅದೇನ್ ಸಹಾಯ ಬೇಕು ಕೇಳಿ ಮಾಡ್ತೀನಿ. ಮಾಡಲಿಲ್ಲ ಅಂದ್ರೆ ನಾನು ಜನನಾಯಕ ಅಲ್ಲ, ನಿಮ್ಮಿಬ್ಬರ ಸೇವಕ. ಹಾಗಾದ್ರೆ ಮಾಡ್ರನ್ ಕಾಲೋನಿ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಒಂದು ಧರ್ಮಚಿತ್ರ ಕಟ್ಟಿಸ್ತಾವನಿ. ಒಳ್ಳೇದು, ಅದಕ್ಕೇನ್ ನಕ್ಷೆ ಹಾಕಿಸ್ಕೊಡ್ಬೇಕಾ? ಅದರ ಅಗತ್ಯ ಇಲ್ಲ ಸ್ವಾಮಿ. ಆ ಕಟ್ಟಡಕ್ಕೆ ಬೇಕಾಗಿರುವ ಖರ್ಚು ವೆಚ್ಚ 25 ಲಕ್ಷ ರೂಪಾಯಿಗಳನ್ನ ತಾವು ಉದಾರ ಮನಸ್ಸಿಂದ ಕೊಟ್ಬಿಟ್ರೆ ಸಾಕು. 25 ಲಕ್ಷನಾ? ಆಗಲ್ಲ ಆಗಲ್ಲ ಆಗಲ್ಲ. ಜಾನುವ್ರೆ ಆಗಲ್ಲ ಅಂತ ಹೇಳ್ಬಿಡಿ, ಕೊಡ್ತೀನಿ ಅಂತ ಹೇಳಿ. ಪಾರು, ನಿಂಗೇನಾದ್ರೂ ಹುಚ್ಚಿಡ್ತಿದ್ಯಾ? 25 ಲಕ್ಷನ ಜಾನಿ ಎಲ್ಲಿಂದ ತಗೊಂಡ್ಬರ್ತಾರೆ? ಮಧುರವ್ರೆ, ಬರೀ ಮಾತ್ಗಲ್ವಾ, ಹೇಳಿದ್ರೆ ಆಯ್ತು ಬಿಡಿ. ಈಗ ಕೊಡ್ತೀನಿ ಅಂತ ಹೇಳಿ ಕೊಡ್ಲಿಲ್ಲ ಅಂದ್ರೆ ಇವರೆಲ್ಲ ಸುಮ್ನೆ ಬಿಡ್ತಾರ ಅನ್ಕೊಂಡಿದ್ಯಾ? ಜಾನಿ ಆಗಲ್ಲ ಅಂತ ಹೇಳಿ. ಆಗಲ್ಲ ಅಂತ ಹೇಳಾಯ್ತು ಮುದು. ಅಯ್ಯೋ, 3 ಕೋಟಿ ಜನಗಳ ಮೇಲೆ ಪ್ರಮಾಣ ಮಾಡಿದ್ದೀರಾ. ಈಗಿಂತ ಜನನಾಯಕ ಆಗ್ತೀರಾ ಅಲ್ಲ ನಮ್ಮ ಸೇವಕ ಆಗ್ತೀರಾ? ಸೊ ಇನ್ನೊಂದ್ಸತ ಥಿಂಕ್ ಮಾಡಿ. 25 ಲಕ್ಷ ಕೊಟ್ಬಿಟ್ಟು ಜನನಾಯಕ ಆದರ್ಯೋ ಇಲ್ಲ ರಗಳೆ ಕಹಳೆಗೆ ಸೇವಕ ಆಗಿದ್ದಾರ್ಯೋ? ಮಧು, ಸೇವಕ್ನಾಗೆ ಇರಿ. ಬ್ಯಾ I like it.